ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನ ಹೊರನಾಡಿಂದ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಈ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ಹೌದು, ನಾವು ಹೋಗ್ತಾ ಇರೋದು ಶೃಂಗೇರಿಗೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಶೃಂಗೇರಿ ವ್ಲಾಗ್ ಹೇಗಿತ್ತು ಅಂತ ಹೇಳಿ ಈ ವಿಡಿಯೋನ ಪೂರ್ತಿವರೆಗೂ ನೋಡಿ ಎಂಜಾಯ್ ಮಾಡಿ. ಸೊ ಫೈನಲಿ ನಾವು ಶಾರದಾಂಬ ಸನ್ನಿಧಿಗೆ ರೀಚ್ ಆದ್ವಿ. ಸೊ ನಾವು ಬಂದಾಗ 12 o'clock ಆಗಿತ್ತು. ಬಿಕಾಸ್ ನಾವು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತಾನೆ ಬೇಗ ಬಿಟ್ಟಿದ್ದು ಹೊರನಾಡು. 1 o'clockಗೆ ಅಕ್ಷರಾಭ್ಯಾಸ ಕ್ಲೋಸ್ ಆಗಿದೆ. ಸೊ ಶುಕ್ರವಾರ ನಾವು ಬಂದಿದ್ದು, ಬಿಕಾಸ್ ನಮ್ಮ ಆ್ಯನಿವರ್ಸರಿ ಅವತ್ತು. ಸೊ ಅವತ್ತಿನ ದಿನನೇ ಅವಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು, ಒಂದು ಮೆಮೊರೇಬಲ್ ಆಗಿರುತ್ತೆ ಜೀವನ ಪೂರ್ತಿ ಅಂತ ಹೇಳಿ ಬಂದ್ವಿ. ಸೊ ಇವಾಗ ಆಲ್ರೆಡಿ ಟಿಕೆಟ್ ತಗೊಂಡಿದ್ದೀವಿ, ನಾವು ಕ್ಯೂ ಅಲ್ಲಿ ನಿಂತಿದ್ದೀವಿ. ಸೊ ಬ್ಯಾಚ್ ವೈಸ್ ಬಿಡ್ತಾ ಇರ್ತಾರೆ ಅಕ್ಷರಾಭ್ಯಾಸಕ್ಕೆ. ಸೊ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಹೇಳಿ ನಮ್ಮ ಜೊತೆಗೆ ಬಂದಿದ್ದೀವಿ. ಸೊ ನೋಡಿ, ನಮ್ಮ ಶೃಂಗೇರಿ ಶಾರದಾಂಬ ಸನ್ನಿಧಿ ಹೀಗಿದೆ. ಸೊ ನೋಡಿ, ಇದು ಪ್ರೀವಿಯಸ್ ಬ್ಯಾಚು ಹೋಗಿ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದಾರೆ. ಸೊ ಒಂದು 20 to 25 ಮಿನಿಟ್ಸ್ ಇರುತ್ತೆ ಸೆಷನ್ನು. ಸೊ ಪೂರ್ತಿಯಾಗಿ ಮತ್ತು ಅಕ್ಕಿ ಮತ್ತು ಸ್ಲೇಟ್ ಅವರೇ ಕೊಡ್ತಾರೆ. ಸೊ ಅದರಲ್ಲಿ ನಾವು ಅಕ್ಷರಗಳನ್ನ ಮತ್ತು ಕೆಲವೊಂದು ಗಣಪತಿಯ ನಮಃ, ಸರಸ್ವತಿಯ ನಮಃ ಅಂತ ಎಲ್ಲ ಬರೆಸಿ ಮಾಡಿಸ್ತಾರೆ. ಮಂತ್ರ ಪೂರ್ತಿ ಮಾಡ್ತಾರೆ. ತುಂಬಾ ಚೆನ್ನಾಗಿತ್ತು. ಸೊ ನೋಡ್ತಾ ಈ ವ್ಲಾಗ್ನ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ಇವಾಗ ನಮ್ಮ ಸೆಷನ್ ಬಂತು. ಸೊ ಕ್ಯಾಮ್ರಾನ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಪೂರ್ತಿ ವಿಡಿಯೋ ತೋರಿಸೋಣ ಅಂತ ಹೇಳಿ. ಪಾಪ ನಮ್ಮ ಜೊತೆಗೆ ನಿದ್ದೆ ಬೇರೆ ಬಂದುಬಿಟ್ಟಿದೆ. ಸೊ ಅಕ್ಷರಾಭ್ಯಾಸ ಆಗಿ ಅವಳಿಗೆ ದರ್ಶನ ಮಾಡಿಕೊಂಡು ನಿದ್ದೆ ಮಾಡಿಸ್ಬೇಕು. ಸೊ ಬನ್ನಿ, ಪೂರ್ತಿ ವಿಡಿಯೋ ನೋಡಿ ಅಕ್ಷರಾಭ್ಯಾಸ ನಮ್ಮ ಜೊತೆ ಹೇಗೆಲ್ಲ ಮಾಡಿದ್ಲು ಅಂತ ಹೇಳಿ. ಸೊ ನಿಮಗೂ ಯಾರು ಮಾಡಿಸ್ಬೇಕು ಅಂತ ಇದ್ದರೆ ಈ ವಿಡಿಯೋ ಮುಖಾಂತರ ನಿಮಗೂ ಹೆಲ್ಪ್ ಆಗುತ್ತೆ. ಪೂರ್ತಿ ವಿಡಿಯೋ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥನೆ ನಿತ್ಯಂ ವಿದ್ಯಾಂ ಬುದ್ಧಿಂ ಚ ದೇಹಿ ಮೇ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಾರತಿ ಕರುಣಾಪಾತ್ರಂ ಭಾರತಿ ಪದಭೂಷಣಂ ಭಾರತಿ ಪದಮಾರೂಢಂ ಭಾರತೀ ತೀರ್ಥಂ ಆಶ್ರದೆ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತಿ. ಮನಸ್ಸಿನಲ್ಲಿ ಗುರುಗಳನ್ನ ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲರೂ ಹೇಳಿ. ಮಮ ಉಪಾತ್ತ ಸಮಸ್ತ ದುರಿತ ಜಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ. ಮಗುವಿನ ನಕ್ಷತ್ರ ರಾಶಿ ಹೆಸರು ಹೇಳ್ಕೊಳ್ಳಿ. ಗಂಡು ಮಗು ಇದ್ದವರು ಮಮ ಕುಮಾರಸ್ಯ ಅಂತ ಹೇಳ್ಕೊಳ್ಳಿ. ಹೆಣ್ಣು ಮಗು ಇದ್ದವರು ಮಮ ಕುಮಾರ್ಯಾಹ ಅಂತ ಹೇಳ್ಕೊಳ್ಳಿ. ಸದ್ಬುದ್ಧಿ ಸದ್ವಿದ್ಯಾ ಪ್ರಾಪ್ತ್ಯರ್ಥಂ ಶ್ರೀ ಶಾರದಾ ಪರಮೇಶ್ವರಿ ಸನ್ನಿಧೌ ಅಕ್ಷರ ಅಭ್ಯಾಸಂ ಕರಿಷ್ಯೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಯಾರು ಬರ್ಸ್ತಿರೋ ಅವ್ರ ಮಗುನ ತೊಡೆ ಮೇಲೆ ಕೂರಿಸ್ಕೊಳ್ಳಿ. ಅಕ್ಕಿ ತಟ್ಟೆ ಹೇಳ್ಕೊಳ್ಳಿ. ಬರ್ಸೋರು ಮಗುನ ತೊಡೆ ಮೇಲೆ ಕೂರಿಸ್ಕೊಳ್ಳಿ. ಅಕ್ಕಿ ತಟ್ಟೆ ಹೇಳ್ಕೊಳ್ಳಿ. ಅಕ್ಕಿಯಲ್ಲಿ ಅರಿಶಿಣದ ಕೊಂಬಿನಿಂದ ಶ್ರೀ ಗುರುಭ್ಯೋ ನಮಃ ಬರೆಸಿ. ಎದುರುಗಡೆ ಬೋರ್ಡಲ್ಲಿ ಇರ್ತಾರೆ, ನೋಡ್ಕೊಳ್ಳಿ. ಶ್ರೀ ಗುರುಭ್ಯೋ ನಮಃ ಅಕ್ಕಿಯಲ್ಲಿ ಬರೆಸಿ.
ಶ್ರೀ ಶಾರದಾಯೈ ನಮಃ. ಅಕ್ಕಿಯಲ್ಲೇ ಬರೆಸಿ, ಮೊದಲು ಬರ್ದಿ ದಳಿಸಬಾರ್ದು, ಹಾಗೆ ಬರೆಸಿ. ಶ್ರೀ ಶಾರದಾಯೈ ನಮಃ, ಅಕ್ಕಿಯಲ್ಲೇ ಬರೆಸಿ. ಆದ್ಮೇಲೆ ಆ ಈ 4 ಅಕ್ಷರ ಹೇಳಿಕೊಟ್ಟು ಬರೆಸಿ. ಹೇಳಿ ಹೇಳಿ ಬರೆಸಿ. ಆ ಈ ಆದವರು ತಟ್ಟೆ ಕೆಳಗಡೆ ಇಡಿ, ಪ್ಲೇಟ್ ಬಡಪ ತಗೊಳ್ಳಿ. ತಟ್ಟೆ ಕೆಳಗಡೆ ಇಟ್ಟು ಪ್ಲೇಟ್ ಬಡಪ ತಗೊಳ್ಳಿ. ತಟ್ಟೆಗೆ ಯಾರು ಮಾತು ಹಾಕ್ತು ಅದು ಮುಗಿಸ್ಕೊಳ್ಳಿ. ಪ್ಲೇಟಿನಲ್ಲಿ ಶ್ರೀ ಗಣೇಶಾಯ ನಮಃ ಬರೆಸಿ. ಶ್ರೀ ಗಣೇಶಾಯ ನಮಃ. ಶ್ರೀ ಗಣೇಶಾಯ ನಮಃ ಆದಮೇಲೆ ಶ್ರೀ ಸರಸ್ವತ್ಯೈ ನಮಃ ಬರೆಸಿ. ಶ್ರೀ ಸರಸ್ವತ್ಯೈ ನಮಃ. ಆದಮೇಲೆ ಆ ಈ 4 ಅಕ್ಷರ ಹೇಳಿಕೊಟ್ಟು ಬರೆಸಿ. ಹೇಳಿ ಹೇಳಿ ಬರೆಸಿ. ಆ ಈ ಆದವರು ಪ್ಲೇಟನ್ನು ತಟ್ಟೆ ಒಳಗಡೆ ಇಡಿ. ಪ್ಲೇಟನ್ನು ತಟ್ಟೆ ಒಳಗಡೆ ಇಡಿ. ಮಗುವಿನ ಕೈ ಹಿಡ್ಕೊಳ್ಳಿ, ಕೈ ಮುಗಿದು ಹೇಳಿ. ಅನ್ನವಹಂ ಕೃಪಯ ದೇವಿ ಪರಮೇಶಿ ಪ್ರಸೀದಮೆ ಅಭೀಷ್ಟ ದಾನ ದೇವೇಶಿ ಚತುರಾನನ ವಲ್ಲಭೆ ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಶಾರದಾ ಶಾರದಾಂಭೋಜ ವದನ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾ. ಮಗುವಿಗೆ ಚೆನ್ನಾಗಿ ವಿದ್ಯೆ ಬರಲಿ ಅಂತ ಒಂದ್ಸಲ ಪ್ರಾರ್ಥನೆ ಮಾಡಿ ಅಲ್ಲೇ ನಮಸ್ಕಾರ ಮಾಡಿಕೊಳ್ಳಿ. ಸ್ಲೇಟುಗಳನ್ನು ನೀವೇ ಇಟ್ಕೊಳ್ಳಿ. ಅಕ್ಕಿ ತಟ್ಟೆ ಹಿಡ್ಕೊಂಬನ್ನಿ. ದಯವಿಟ್ಟು ಸಾಲ ಬನ್ನಿ, ಹೀಗೆ ಬಂದು ಹೀಗೆ ಹೋಗ್ಬೇಕು. ಅಕ್ಕಿ ತಟ್ಟೆನ ಮಗು ಹತ್ರ ಪ್ರಾರ್ಥನೆ ಮಾಡಿಸಿ, ಅಮ್ಮನವರೆಲ್ಲರಿಗೆ ನಮಸ್ಕಾರ ಮಾಡಿಸಿ, ಪಕ್ಕದಲ್ಲಿ ಕುಂಕುಮ ಪ್ರಸಾದ ಇರುತ್ತೆ ಇಟ್ಕೊಳ್ಳಿ. ಎದುರುಗಡೆ ಕೌಂಟರ್ ಚೀಟಿ ತೋರಿಸಿ ಪ್ರಸಾದ ತಗೊಳ್ಳಿ. ದಯವಿಟ್ಟು ಸಾಲ ಬನ್ನಿ, ರೆಡಿ ಮಾಡ್ಕೊಳ್ಳಿ. ಸೊ ನೋಡೋದ್ರಲ್ಲ ಗೈಸ್ ಯಾವ ರೀತಿ ಅಕ್ಷರಾಭ್ಯಾಸ ಆಯಿತು ಅಂತ ಹೇಳಿ. ಸೊ ಸಂಕಲ್ಪವನ್ನು ಮಾಡಿಕೊಂಡು ಮತ್ತೆ ಆ ತಟ್ಟೆನ ಹೇಳಿ ನಾವು ಸರಸ್ವತಿ ಇರುತ್ತಾಳೆ, ಶಾರದಾಂಬ ದೇವಿ ಇರುತ್ತೆ ಅಲ್ಲಿ. ಸೊ ಅಲ್ಲಿ ಹೋಗಿ ಇಡಬೇಕಾಗತ್ತೆ. ಸೊ ಪ್ರಾರ್ಥನೆ ಮಾಡಿ ಇಡಬೇಕಾಗತ್ತೆ. ಸೊ ತುಂಬಾ ಚೆನ್ನಾಗಿತ್ತು. ನಾವು ಆ್ಯಂಡ್ ಕೆಲವೊಂದು ಫೋಟೋಸ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ನಾನು ನೋಡಿ ಎಷ್ಟು ಮುದ್ದಾಗಿ ನಮ್ಮ ದುತಿ ಬರೆದಿದ್ದಾಳೆ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತಿಯೇ ನಮಃ ಅಂತ ಹೇಳಿ ಬರೆಸ್ತಾರೆ. ಮತ್ತು ಹಿಂದೆ ಹೆಸರನ್ನ ಸಹ ಬರೆಸ್ತಾರೆ. ತುಂಬಾ ಚೆನ್ನಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ನಮ್ಮ ಆ್ಯನಿವರ್ಸರಿನ ಮಾಡಿಸಿದ್ದು ಒಂದು ಸಂತೋಷ
ಸಂತೋಷವಾಗಿತ್ತು ನನಗೆ ತುಂಬಾ. ಅದು ಹೇಳೋಕ್ಕಾಗ್ತಿಲ್ಲ ಮಾತುಗಳಲ್ಲಿ ನಾನು. ಇದೇ ಸರಸ್ವತಿ ಸ್ಟ್ಯಾಚ್ಯೂ ಅಲ್ಲಿರೋದು. ಸೊ ಇಲ್ಲಿ ಸರಸ್ವತಿಯ ಒಂದು ವಿಗ್ರಹದ ಮುಂದೆ ನಾವು ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ. ಸೊ ತುಂಬಾ ಚೆನ್ನಾಗಿತ್ತು. ಆ ಸ್ಲೇಟನ್ನು ನಮಗೆ ಕೊಡ್ತಾರೆ, ಸ್ಲೇಟು ಸಹ ಪೆನ್ನು, ಮತ್ತು ಅಲ್ಲಿ ಅಕ್ಕಿ ಏನು ಬರ್ಸಿದ್ವಿ ಅದನ್ನು ಹೋಗಿ ನಾವಲ್ಲಿ ದೇವರ ಮುಂದೆ ಇಟ್ಟು ಸಂಕಲ್ಪ ಮಾಡ್ಕೊಳ್ಬೇಕಾಗತ್ತೆ ಆ್ಯಂಡ್ ಬೇಡ್ಕೊಳ್ಬೇಕಾಗತ್ತೆ. ತುಂಬಾ ಚೆನ್ನಾಗಾಯಿತು. ಒಂದು ನೆಮ್ಮದಿಯಿಂದ ಆರಾಮಾಗಿ ನಾವು ಈ ಕಾರ್ಯನ ಮುಗಿಸಿದ್ವಿ. ಸೊ ಇದಾದಮೇಲೆ ನಾವು ಶಾರದಾಂಬೆಯ ದರ್ಶನ ಮಾಡ್ಕೊಬೇಕಾಗುತ್ತೆ. ಶಾರದಾಂಬೆಯ ದರ್ಶನ ಮಾಡಿಕೊಂಡು ಸೊ ನಮಗೆ ಸಂಕಲ್ಪ ಇನ್ನು ಮುಂದೆ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಲಿ, ಶಿಕ್ಷಣವನ್ನು ಇರಲಿ, ಅವಳಿಗೆ ಒಂದು ವಿದ್ಯೆ ದಾರೆಯನ್ನು ಎರೆದುಕೊಡು ಅಂತ ಹೇಳಿ ನಾವು ಕೇಳ್ಕೊಳ್ಳೋದು ಒಳ್ಳೆಯದಾಗುತ್ತೆ. ಆ್ಯಂಡ್ ಇಲ್ಲಿ ಕೆಲವೊಂದು ವಿಗ್ರಹಗಳು ಮತ್ತು ಪಿಕ್ಚರ್ಸ್ಗಳಿದ್ವು. ಸೊ ಅದ್ರ ಮುಂದೆ ನಿಂತು ನಾವು ಫೋಟೋಸ್ಗಳನ್ನ ತೊಗೊಬೋದಾಗಿತ್ತು. ಮತ್ತು ಇಲ್ಲಿ ಗುರುಗಳ ಸ್ಟಾರ್ಟಿಂಗಿಂದ ಅಂದರೆ ಯಾರು ಶಾರದಾಂಬ ಅಂದರೆ ಶೃಂಗೇರಿಯ ಗುರುಗಳು ಯಾರ್ಯಾರು ಇದ್ದಾರೆ ಸ್ಟಾರ್ಟಿಂಗಿಂದನೂ, ಸೊ ಅಲ್ಲಿಂದ ಇವಾಗ ಇದ್ದಾರಲ್ಲ ಪ್ರೆಸೆಂಟ್, ಅಲ್ಲಿವರೆಗೂ ಸಹ ಗುರುಗಳಾಗಿದ್ರು. ಸೊ ನಾವು ದೇವರ ದರ್ಶನ ಆಶೀರ್ವಾದ ಜೊತೆಗೆ ನಮ್ಮ ಗುರುಗಳ ಆಶೀರ್ವಾದನೂ ಸಹ ಇರಬೇಕಾಗತ್ತೆ. ಸೊ ಅವರು ಸಹ ನಮ್ಮ ದೇವರಾಗಿರುತ್ತಾರೆ. ಅದರಿಂದ ಅವರ ಆಶೀರ್ವಾದವನ್ನು ಸಹ ನಾವು ಪಡೆದುಕೊಂಡ್ವಿ ಆ್ಯಂಡ್ ದುತಿಗೆ ಪಡಿಸಿದ್ವಿ. ಸೊ ನೆಕ್ಸ್ಟ್ ನಾವು ದರ್ಶನ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ನೋಡಿ, ಸೊ ಶಾರದಾಂಬ, ಶೃಂಗೇರಿ ಶಾರದಾಂಬ. ಸೊ ನಾನು ಬರ್ತಾಯಿರೋದು ಮೊದಲನೇ ಟೈಮು. ತುಂಬಾ ಖುಷಿ ಆಯಿತು ನೋಡಿ, ಮನಸ್ಸಿಗೆ ನೆಮ್ಮದಿ ಆಯಿತು. ನೋಡೋಣ, ದರ್ಶನ ಪಡೆಯೋಣ, ದೇವಿಯ ದರ್ಶನ ಪಡೆಯೋಣ ಹೇಗಿರುತ್ತೆ ಅಂತ ಹೇಳಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಒಳಗಡೆ ಕ್ಯಾಪ್ಚರ್ ಮಾಡೋದಕ್ಕಾಗೋದಿಲ್ಲ. ಸೊ ಆದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ, ಆಗಲ್ಲ ಅನಿಸುತ್ತೆ. ಮೇ ಬಿ ದರ್ಶನ ನೀವು ಇಲ್ಲಿಂದನೇ ಕೇಳ್ಕೊಂಬಿಡಿ. ಆ್ಯಂಡ್ ಯಾರ್ಯಾರು ಅಕ್ಷರಾಭ್ಯಾಸ ಮಾಡಿಸ್ಬೇಕು, ಇಲ್ಲಿ ಮಾಡಿಸ್ಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿ ಇದ್ದೀರೋ ಸೊ ಮಾಡಿಸಿ. ಸೊ ಖುಷಿ ಆಗುತ್ತೆ. ಆ್ಯಂಡ್ ಬಿಲ್ದು ಟಿಕೆಟ್ ಬಂದು 500 ರೂಪಾಯಿ ಅಕ್ಷರಾಭ್ಯಾಸಕ್ಕೆ. ಸೊ 500 ರೂಪಾಯಿ ಟಿಕೆಟ್ ನಾವು ತೊಗೊಂಡು ಹೋಗಿ ಅಲ್ಲಿ ಮಾಡಿಸ್ಬೋದು. ಸೊ 20 to 25 ಮಿನಿಟ್ಸ್ ಅಷ್ಟೇ ಆ ಸೆಷನ್ನು. ಸೊ ಬ್ಯಾಚ್ ವೈಸ್ ಬಿಡ್ತಾ ಇರ್ತಾರೆ, ಹೋಗಬಹುದು. ಸೊ ಬಂದು ನೀವು ಸಹ ಒಂದು ಖುಷಿ ಪಡೆದು ದೇವಿಯ ಒಂದು ಆಶೀರ್ವಾದನ ಪಡ್ಕೊಬೋದು. ಸೊ ನಾವಿವಾಗ ದರ್ಶನ ಮಾಡಿ ಹೊರಗಡೆ ಬಂದ್ವಿ. ಸೊ ಸ್ವಲ್ಪ ಜನ ಇದ್ದರು. ಸೊ ನಾಳೆ ವೀಕೆಂಡ್, ಶನಿವಾರ ಆಗಿರೋದು ತುಂಬ ಜನ ಇರ್ತಾರೆ. ಸೊ ಅದಕ್ಕೆ ನಾವು ಇವತ್ತು ದರ್ಶನ ಮಾಡ್ಕೊಂಡ್ವಿ. ನಾಳೆನೂ ಪಡ್ಕೊತೀವಿ, ಬಟ್ ಇವತ್ತು ದರ್ಶನ ಅಕ್ಷರಾಭ್ಯಾಸ ಮಾಡಿಸಿದ್ವಲ್ಲ ಅದಕ್ಕೆ ದರ್ಶನ ಪಡ್ಕೊಂಡ್ವಿ. ಸೊ ನಾವು ಇವಾಗ ರೂಮ್ ಬುಕ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಬೇರೆ ಪ್ಲಾನ್ ಇದೆ, ಎಲ್ಲೋ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಅಂತ ಹೇಳ್ತೀನಿ. ಸೊ ಲೆಟ್ಸ್ ಗೋ. ದ್ವಿತೀಯ ಬೆಂಗಳೂರಿನ ಫ್ರೆಂಡ್. ಸೊ ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಸೊ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಮನೆ ಶೃಂಗೇರಿಯಲ್ಲೇ ಇರೋದು. ಆ್ಯಂಡ್ ಎಲ್ಲ ಫ್ರೆಂಡ್ಸು, ಬೆಂಗಳೂರಿನ ಎಲ್ಲ ಫ್ರೆಂಡ್ಸು ಸಹ ಶೃಂಗೇರಿಗೆ ಬಂದಿದ್ರೆ, ಯಾಕಂದರೆ ಇಲ್ಲಿ ಒಂದು ಮದುವೆ ಇತ್ತು ಫ್ರೆಂಡ್ದು, ಅದರಿಂದ ಎಲ್ಲರೂ ಸಹ ಫ್ರೆಂಡ್ಸ್ ಸೇರಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋಗೋದಕ್ಕಾಗಲಿಲ್ಲ. ಅದಕ್ಕೆ ಅಲ್ಲಿ ಫ್ರೆಂಡ್ ಮನೆಗೆ ಹೋಗಿ ಎಲ್ಲರೂ ಸಹ ಸೇರಿ ಸೊ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿದ್ವಿ, ನೀರಿರೋ ಪ್ಲೇಸ್ಗೆ. ತುಂಬಾ ಚೆನ್ನಾಗಿತ್ತು, ನೋಡ್ತಿದ್ದೀರಾ ಅನಿಸುತ್ತೆ ವಿಡಿಯೋ. ಸೊ ಇಷ್ಟು ನಮ್ಮ ಫ್ರೆಂಡ್ ಬ್ಯಾಚು. ಸೊ ಇವರೆಲ್ಲನೂ ಸಹ ನಾವು ಹೋಗಿ ಅಲ್ಲಿ ನೀರಿನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೀರು ಸಹ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು ನೀರಿರೋ ಪ್ಲೇಸು. ಸೊ ರೋಡ್ ಸೈಡೇ ಇರೋದು. ಸೊ ಆ ನೀರು ಮತ್ತು ಆ ವೆದರು, ಆ ಗ್ರೀನರಿ ನೋಡ್ತಿದ್ರೆ ಒಂಥರ ಬಿಟ್ಟು ಬರೋಕ್ಕೆ ಮನಸ್ಸೇ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ ಎಲ್ಲರೂ ಜೊತೆ ಸೇರಿದ್ದು, ತುಂಬಾ ಖುಷಿ ಆಯಿತು. ಸೊ ನೀವು ಸಹ ಎಂಜಾಯ್ ಮಾಡಿ, ಆ ಪ್ಲೇಸ್ ನೋಡಿ, ಆ ವೆದರ್ನ ನೋಡಿ ನೀವು ಎಂಜಾಯ್ ಮಾಡಿ. ಗೊತ್ತಾ ನೀರು ನಾವು ಮೋಸ್ಟ್ಲಿ ಇವಾಗ ಇವ್ರ ಮನೆಗೆ ದಾಟಕ್ಕಾಗಲ್ಲ ಅನ್ಸುತ್ತೆ. ಒಳ್ಳೆಲಿ ರಾಘವೇಂದ್ರ ಇದಾರಲ್ಲ, ನಮ್ದು ಮೊದಲೇ ನೀರು ನೋಡಿದ ತಕ್ಷಣ ಬಿಡ್ತಾಳ ತಪ ಅಂತ ಹೇಳಿ ಇಳಿತಾಳೆ. ಫುಲ್ ನೀರಲ್ಲಿ ಆಡ್ತಾ ಇದ್ದು. ಮನೆ ಸ್ವಲ್ಪ ಬಿಡಲಿಲ್ಲ, ಬಿಕಾಸ್ ವೆದರ್ ಕೋಲ್ಡ್ ಇತ್ತು. ಆಮೇಲೆ ಜಾಸ್ತಿ ನೀರು ಬೇರೆ ತಣ್ಣಗಿತ್ತು, ಕೋಲ್ಡ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ತಾಡಲಿ ಅಂತ ಬಿಟ್ಟೆ ಅಷ್ಟೇ. ಆ್ಯಂಡ್ ಇದೇನು ಟೂರಿಸ್ಟ್ ಪ್ಲೇಸ್ ಏನಲ್ಲ, ರೋಡ್ ಸೈಡ್ ಇರೋವಂಥ ಪ್ಲೇಸೇ. ಆ್ಯಂಡ್ ನಾರ್ಮಲ್ ಆಗಿ ನಾವು ಫ್ರೆಂಡ್ಸ್ಗಳು ಇಲ್ಲಿ ಬರ್ತಾ ಇರ್ತಾರಂತೆ ಫ್ರೆಂಡ್ಸ್ಗಳು. ಬಟ್ ನಾನು ಫಸ್ಟ್ ಟೈಮ್ ಹೋಗಿದ್ದು, ತುಂಬಾ ಚೆನ್ನಾಗಿತ್ತು, ಎಂಜಾಯ್ ಮಾಡ್ಬೋದು. ಈ ದಡದಿಂದ ಆ ದಡದವರೆಗೂ ನಡ್ಕೊಂಡೇ ಹೋಗ್ಬೋದು, ಅಷ್ಟು ಚೆನ್ನಾಗಿತ್ತು. ಬಟ್ ನೀರು ಫೋರ್ಸ್ ಇರೋದ್ರಿಂದ ನಾವೇ ಹೋಗಲಿಲ್ಲ, ಸ್ವಲ್ಪ ಇಲ್ಲೇ ಸೈಡಲ್ಲೇ ಎಂಜಾಯ್ ಮಾಡಿದ್ವಿ ಅಷ್ಟೇ. ಸೊ ನಾವು ಹೋಗಿರೋದು ನೋಡಿ ತುಂಬ ಜನನೇ ಬಂದರು ಆ ಪ್ಲೇಸಿಗೆ, ಪಬ್ಲಿಕ್ಕು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಸೊ ನೋಡ್ತಿದ್ದೀರಾ ಅನಿಸುತ್ತೆ. ಹಾಗೆ ಕೆಲವೊಂದು ಫೋಟೋಸ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಸೊ ಈ ವಿಡಿಯೋ ನಿಮಗೂ ಇಷ್ಟ ಆಗ್ತಿದೆ ಅನಿಸುತ್ತೆ. ಸೊ ಹೇಗಿತ್ತು ವಿಡಿಯೋ, ಹೇಗಿದೆ ವೆದರು ಅಂತ ಹೇಳಿ ನೀವು ತಿಳಿಸಿ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ, ಆ ಕಲ್ಲುಗಳಿಗೆ, ಆ ನೀರಿಗೆ, ಆ ಗ್ರೀನರಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು ವೆದರು. ಸೊ ಇದು ಟೆಂಪಲಿಂದ, ಶೃಂಗೇರಿ ಟೆಂಪಲಿಂದ ಒಂದು 4 to 5 ಕಿಲೋಮೀಟರ್ ಇರ್ಬೋದು ಅಷ್ಟೇ ಡಿಸ್ಟೆನ್ಸು. ಸೊ ನಿಯರೇ ಇದೆ, ತುಂಬಾ ಚೆನ್ನಾಗಿತ್ತು. ನಾವು ಹೋಗಿದ್ದು ಒಂದು 6-6:30 ಆಗೋಗಿತ್ತು. ವೆದರು, ಆ ಸನ್ಸೆಟ್ಟು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲನೂ ಸಹ ಕಾರ್ ತೊಳೆಯೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಅಲ್ಲಿ ಕಾಣ್ತಿದೆಯಲ್ಲ ಮೇಲ್ಗಡೆ, ಸೊ ಅಲ್ಲಿಂದ ನಾವು ಬಂದಿದ್ದು, ಅದು ಮೇನ್ ರೋಡು. ಸೊ ಅಲ್ಲಿಂದ ಇಲ್ಲಿಗೆ ಬರಬೇಕಾಗತ್ತೆ. ಸೊ
ವಿಡಿಯೋ ನಿಮಗೂ ಇಷ್ಟ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ. ಸೊ ಕೆಲವೊಂದು ಫೋಟೋಸ್ಗಳನ್ನ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಇಲ್ಲಿಂದ ಆನ್ ದಿ ವೇ ಅಲ್ಲೇ ಇನ್ನೊಂದು ಪ್ಲೇಸ್ ಇದೆ, ಸೊ ಸೇತುವೆ. ಸೊ ಇವಾಗ ಈ ನೀರೇ ಅಲ್ಲಿ ಅಲಿತಾರೆ, ಕೆಳಗಡೆ ಹರಿತಾ ಇರೋದು, ಸೇತುವೆ ಕಟ್ಟಿದ್ದಾರೆ. ಅದು ತುಂಬಾ ಚೆನ್ನಾಗಿತ್ತು. ಇಲ್ಲಿಂದ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಬಂದಿದ್ದು. ಸೇತುವೆಯಲ್ಲಿ ನಡೆದು ತುಂಬ ದಿನಗಳೇ ಆಗಿತ್ತು ಅನಿಸುತ್ತೆ. ಸೊ ಹಾಗೆ ನಡ್ಕೊಂಡು ಹೋಗಿ ಫೋಟೋಸ್ಗಳನ್ನ ಕ್ಯಾಪ್ಚರ್ ಮಾಡಿಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು. ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಅಲ್ಲಿ ನಾವು ಆಡ್ತಿದ್ವಲ್ಲ ಅದೇ ನೀರೇ ಇದು. ಸೊ ನೋಡಿ ಯಾವ ಥರ ಇದೆ. ಸೊ ಅದ್ರ ಕೆಳಗಡೆ ನೀರು ಹರಿತಾ ಇದೆ, ಅಂದರೆ ಈ ಕಡೆ ಅದು ಹರ್ಕೊಂಡು ಹೋಗುತ್ತೆ. ಸೊ ಅದ್ರ ಮೇಲೆ ಸೇತುವೆ ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು. 1 ಕಿಲೋಮೀಟರ್ ಆ ಪ್ಲೇಸಿಂದ ಈ ಪ್ಲೇಸ್ಗೆ 1 ಕಿಲೋಮೀಟರ್ ಅಷ್ಟೇ. ತುಂಬ ಹಳೆಯ ಸೇತುವೆ ಇದು. ಸೊ ಮಿಡಲಲ್ಲಿ ಸ್ವಲ್ಪ ಅಲ್ಲಾಡುತ್ತೆ, ಬಟ್ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನಾನು ಸೇತುವೆಯಲ್ಲಿ ಯಾವತ್ತೋ ಅದು ಚಿಕ್ಕ ಡಿಸ್ಟೆನ್ಸಲ್ಲಿ ಅಂದರೆ ರೆಸಾರ್ಟ್ಗೆ ಹೋದಾಗ ನಡೆದಿದ್ದು ಅಷ್ಟೇ ವಿನಃ ಈ ಥರ ನೀರು ಮೇಲಿರೋ ಸೇತುವೆ ನಡೀತಾರದು ಇದೇ ಫಸ್ಟು. ಎಷ್ಟೋ ಇದನ್ನು ನಾನು ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಎಂಜಾಯ್ ಮಾಡಿದೆ ನೇಚರ್ನ ನೋಡಿಕೊಂಡು. ಸೊ ಖುಷಿ ಪಟ್ಟೆ ಅಷ್ಟೇ, ಅದನ್ನು ಹೇಳೋದಕ್ಕಾಗೋದಿಲ್ಲ. ಸೊ ನೀವು ಬನ್ನಿ, ಶೃಂಗೇರಿ ಬಂದಾಗ ಈ ಪ್ಲೇಸ್ಗೆ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ನೋಡಿ ನದಿ ಹೆಂಗ್ ಹರಿತಿದೆ. ಗಟ್ಟಿಗೆ ಇಟ್ಕೊಳ್ಳಮ್ಮ ಕಂದ ಇಲ್ಲಿ. ಎಂಜಾಯ್ ಮಾಡಿ ತುಂಬಾ ಖುಷಿ ಆಯಿತು. ಸೊ ನಾವು ನೆಕ್ಸ್ಟ್ ಡೇ ತಿರ್ಗಾ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದು ನಮ್ಮ ಫ್ರೆಂಡಿನ ಬ್ಯಾಚು. ಸೊ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಆಲ್ ಇನ್ವೈಟ್ ಮಾಡಿದ್ದಕ್ಕೆ. ಸೊ ಹಾಗೆ ನಾವು ಅವ್ರ ಮನೆಗೆ ಹೋಗಿ ನೈಟಲ್ಲೇ ಡಿನ್ನರ್ ಮಾಡಿಕೊಂಡು ರೂಮಿನ ಕಡೆಗೆ ಹೋಗಿ ಅಲ್ಲಿ ರೆಸ್ಟ್ ಮಾಡಿ ತಿರ್ಗಾ ಮಾರ್ನಿಂಗ್ ನಾವು ತಿರ್ಗಾ ದರ್ಶನಕ್ಕೆ ಬಂದ್ವಿ. ಸೊ ಬಿಕಾಸ್ ನಾವು ಹಳೆ ದೇವಸ್ಥಾನ ಮತ್ತು ಅಲ್ಲಿ ಧ್ಯಾನ ಮಂದಿರ ಇದೆ, ಗುರೂಜಿ ಇರ್ತಾರೆ, ಅಲ್ಲೆಲ್ಲ ಹೋಗಿರಲಿಲ್ಲ. ಸೊ ಹೋಗೋಣ ಅಂತ ಹೇಳಿ ದರ್ಶನ ಮಾಡಿಕೊಂಡು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನೋಡಿ ನೀವು ಬನ್ನಿ ಯಾವ ರೀತಿ ಇದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಇದು ವಿಡಿಯೋನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇರೋದು ಇನ್ ಶೃಂಗೇರಿಯಲ್ಲೇ. ಸೊ ನೋಡ್ತಾ ಇರಿ ಹಾಗೇನೆ. ಇದು ಕೆತ್ತನೆ ಎಷ್ಟು ಅದ್ಭುತವಾಗಿದೆ ಅಂದರೆ ಅಷ್ಟು ಅದ್ಭುತವಾಗಿದೆ. ಸೊ ಇಲ್ಲಿ ಬಂದು ಶಿವ ಇದ್ದಾರೆ, ಅಂದರೆ ಈ ಟೆಂಪಲಲ್ಲಿ ಶಿವ ಮೂರ್ತಿ ಇದೆ. ಅಲ್ಲಿ ಬಂದು ಶಾರದಮ್ಮ ಮೂರ್ತಿ ಇದೆ. ಮತ್ತು ಆ ಕಡೆ ಸೈಡಲ್ಲೆಲ್ಲ ಪ್ರತಿಯೊಂದು ಮೂರ್ತಿಯ ಕೆತ್ತನೆಯನ್ನು ಮಾಡಿದ್ದಾರೆ. ಚಿಕ್ಕ ಚಿಕ್ಕದಾಗಿ ದೇವಸ್ಥಾನ ಪೂರ್ತಿ ಸುತ್ಕೊಂಡ್ಬಂದು ಎಲ್ಲ ದೇವರುಗಳ ದರ್ಶನ ಮಾಡ್ಬೋದು ನಾವು. ಮತ್ತು ಹಾನಿ ಇತ್ತು, ಜೊತೆಗೆ ಆಶೀರ್ವಾದ ಮಾಡಿಸಿದ್ರೆ ಅವಳು ಸ್ಟಾರ್ಟ್ ಮಾಡಿಬಿಟ್ವಿ. ಸೊ ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ಅಷ್ಟೇ. ಹಾನಿಯಿಂದ ಆಶೀರ್ವಾದವನ್ನು ಸಹ ಪಡ್ಕೊಂಡ್ವಿ. ಆ್ಯಂಡ್ ಕೆಲವೊಂದು ಫೋಟೋಸ್ಗಳನ್ನ ಕ್ಯಾಪ್ಚರ್ ಮಾಡಿಕೊಂಡು ನಾವು ಇವಾಗ ಧ್ಯಾನ ಮಂದಿರದ ಹತ್ರ ಹೋಗ್ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಇದು ನಮ್ಮ ತುಂಗಾ ನದಿ. ಸೊ ಬ್ರಿಡ್ಜ್ ಮೇಲೆ ನಿಂತಿದ್ದೀವಿ ನಾವು. ಸೊ ಬ್ರಿಡ್ಜ್ ಕೆಳಗಡೆ ನೀರು ಇಷ್ಟಿದೆ, ಅಷ್ಟೇ ನೀರು ಇರಲಿಲ್ಲ. ಬಟ್ ಫೋರ್ಸ್ ಮಾತ್ರ ಅಷ್ಟೇ ಇತ್ತು, ತುಂಬಾ ಇತ್ತು ಫೋರ್ಸು. ಬಟ್ ನೀರು ಅಷ್ಟೇ ಇರಲಿಲ್ಲ ಅಷ್ಟೇ. ಸೊ ಆಮೇಲೆ ಫಿಶ್ಗಳಿಗೆ ಊಟ ಹಾಕೋಣ ಅಂತ ಹೇಳಿ ನಾವು ಫಸ್ಟ್ ಧ್ಯಾನ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡಿ ಇಲ್ಲಿಂದ ಹೇಗಿದೆ ವ್ಯೂ. ಸೊ ಇಲ್ಲಿಂದ ಧ್ಯಾನ ಮಂದಿರ ಸ್ಟಾರ್ಟು, ಅಂದರೆ ಒಂದು 500 ಕಿಲೋಮೀಟರ್ ನಡಿಬೇಕು ಅನಿಸುತ್ತೆ. ಸೊ ಫುಲ್ಲು ತೋಟಗಳಿದ್ವು. ಸೊ ತೋಟಗಳು ತುಂಬಾ ಚೆನ್ನಾಗಿತ್ತು, ಗ್ರೀನರಿ, ಅದು ಇದು ಗಿಡಗಳು ಮರಗಳು ಹಾಕಿದ್ದಾರೆ ಇಲ್ಲಿ. ಆ್ಯಂಡ್ ಔಷಧಿಯುಕ್ತ ಗಿಡಮೂಲಿಕೆಗಳು ಸಹ ಇದ್ವು. ಸೊ ನೋಡಿ ಇಲ್ಲಿ ಏನೇನಿದೆ ಅಂತ ಹೇಳಿ. ಇಲ್ಲಿ ಕಾಲಭೈರವೇಶ್ವರ ದೇವಸ್ಥಾನ, ಸೊ ನಮ್ಮ ಮನೆ ದೇವರು, ಅಲ್ಲಿ ವಿಗ್ರಹಗಳಿದ್ವು. ಅದಲ್ಲದೆ ಮಂದಿರಗಳಿದ್ವು, ಗುರುಗಳ ಮಂದಿರಗಳು. ಸೊ ಒಬ್ಬೊಬ್ರು ಗುರುಗಳ ಮಂದಿರಗಳು ಸಹ ಇಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ ಉದ್ದಕ್ಕೂ. ಸೊ ನಾವು ಪ್ರತಿಯೊಂದನ್ನು ನೋಡ್ಕೊಂಡು ಹೋಗಬಹುದಿತ್ತು. ಮತ್ತು ಅಲ್ಲಿ ಗೋವುಗಳಿಗೂ ಸಹ ಅಲ್ಲಿ ಒಂದು ಇದನ್ನು ಕೊಡ್ಬೋದಿತ್ತು, ಹುಲ್ಲುಗಳನ್ನ ಆಗಿರ್ಬೋದು, ಅದು ಇದು ಮೇವುಗಳನ್ನ ಕೊಡ್ಬೋದಿತ್ತು. ಅಲ್ಲಿ ಸಾಕಿದ್ದಾರೆ. ಸೊ ಇದು ಮಂದಿರ, ಬಟ್ ನಾವು ಬರೋಷ್ಟರಲ್ಲಿ ಕ್ಲೋಸ್ ಆಗೋಗಿತ್ತು. ಸೊ ನಾವು ಗುರುಗಳು ನೋಡೋಣ ಅಂತ ಹೇಳಿ ಬೇಗ ಹೋಗ್ತಾ ಇದ್ದೀವಿ. ಬಿಕಾಸ್ 2 o'clock ನಾವು ಬರೋಷ್ಟರಲ್ಲಿ 1 o'clock 2 o'clock ಆಗೋಗಿತ್ತು. ಸೊ ಮಂದಿರಗಳೆಲ್ಲ ಕ್ಲೋಸ್ ಆಗೋಗಿತ್ತು. ಸೊ ನಾವು ಇವಾಗ ಅಲ್ಲಿ ಗುರುಗಳಿರ್ತಾರೆ, ಸೊ ಅವ್ರನ್ನ ನೋಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ, ರಶ್ ಕಮ್ಮಿ ಇದ್ರೆ ಆಶೀರ್ವಾದವನ್ನು ಪಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ ಎಷ್ಟಿದ್ದಾರೆ ರಶ್ಶು ಅಂತೇಳಿ. ಜನ ಜಾಸ್ತಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಬಿಕಾಸ್ ವೀಕೆಂಡ್ ಅಲ್ವಾ, ಶನಿವಾರ ಆಗಿರೋದ್ರಿಂದ ಜನ ಜಾಸ್ತಿ ಇದ್ದಾರೆ ಅಂತಿದ್ದಾರೆ. ಸೊ ನೋಡೋಣ ಬನ್ನಿ.
ಸೊ ಇದೇ ಗುರು ನಿವಾಸ. ಸೊ ಇಲ್ಲಿ ನಾವು ಒಳಗಡೆ ಹೋಗ್ಬೇಕಾಗತ್ತೆ. ಸೊ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಒಳಗಡೆ ಹೋಗಿ ನಾವು ದರ್ಶನನ ಪಡ್ಕೊಬೇಕು, ಆಶೀರ್ವಾದನ ಪಡ್ಕೊಬೋದು. ಮತ್ತು ಇನ್ನೊಂದು, ನಾವು ಗುರುಗಳಿಗೆ ಏನು ಬೇಕಾದರೂ ಇಷ್ಟಾರ್ಥಗಳನ್ನ ಕೊಡೋದಕ್ಕೆ ಅಂದರೆ ಹಣ್ಣು ಹಂಪಲಾಗಿರ್ಬೋದು, ಏನು ಬೇಕಾದರೂ ನಾವು ತಂದು ಕೊಡಬಹುದು, ಗುರುಗಳಿಗೆ ಕೊಟ್ಟು ಆಶೀರ್ವಾದವನ್ನು ಪಡ್ಕೊಬೋದಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಾವು ತುಂಬಾ ಜನ ಇದ್ದರು. ಸೊ ನಾವು ನೋಡೋದಕ್ಕೆ ಆಶೀರ್ವಾದ ಪಡೆಯೋದಕ್ಕಾಗಲಿಲ್ಲ. ದೂರದಿಂದಲೇ ನಾವು ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಬಿಕಾಸ್ ಇಲ್ಲಿಂದ ನಾವು ಬೇರೆ ಎಲ್ಲಿಗೋ ಹೋಗಬೇಕು, ಅದು ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ. ಸೊ ಆಲ್ರೆಡಿ ಟೈಮ್ ಆಗೋಗಿದೆ. ಸೊ ನಾವು ಇವತ್ತೇ ಹೋಗಬೇಕು ರಿಟರ್ನ್ ಬ್ಯಾಂಗ್ಳೂರಿಗೆ. ಬಟ್ ನೋಡೋಣ, ಟೈಮ್ ಇಲ್ಲೇ 1 o'clock 2 o'clock ಆಗೋಗಿದೆ. ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಇಲ್ಲಿಂದ ಬೇರೆ ಪ್ಲೇಸ್ಗಂತೂ ಹೋಗಿ ತಲುಪಲೇಬೇಕು. ಅದು ಯಾವ ಪ್ಲೇಸು ಅಂತ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ. ಸೊ ಇವಾಗ ನಾವು ಪ್ರೆಸೆಂಟ್ ತುಂಗಭದ್ರಾ ನದಿಗೆ ಫಿಶ್ಗಳಿಗೆ ಊಟ ಹಾಕೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ನಮ್ಮ ತುಂಗಭದ್ರಾ ನದಿ. ಸೊ ನೀರು ಫೋರ್ಸ್ ತುಂಬಾ ಇದೆ. ಆ ಕಡೆ ಫುಲ್ ಆಳ ಇದೆ ಅಂತ ಹೇಳಿ ಫುಲ್ ಬ್ಯಾರಿಕೇಡ್ ಹಾಕಿದ್ದಾರೆ. ಇಷ್ಟುಗಳು ಮಾತ್ರ ಹಾಕಬೇಕಾಗಿತ್ತು ನಾವು. ಸೊ ನಮ್ಮದು ಫುಲ್ಲು ನೀರು ಅಂದ್ರೆ ಆಡೋಣ ಅಂತಿದ್ಲು. ಬಟ್ ಟೈಮ್ ಕಮ್ಮಿ ಇರೋದ್ರಿಂದ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ಪ್ರಸಾದ ಸೇವನೆ ಮಾಡಿಕೊಂಡು ವಾಪಸ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಬನ್ನಿ. ಪೂರ್ತಿ ಹಾಕ್ಬೇಡ್ರಿ. ಸೊ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಒಂದು 700-800 ಕಿಲೋಮೀಟರ್ ದೂರದಲ್ಲೇ ಒಂದು ಬುದ್ಧ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಿದ್ದಾರೆ. ಈ ವರ್ಷ ಓಪನಿಂಗ್ ಆಗಿದಂತೆ, ಒಂದು 3 to 4 months ಬ್ಯಾಕು. ಸೊ ಅದಕ್ಕೆ ಅದು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹಾಗೆ ಬಂದಿದ್ದೀವಿ. ಸೊ ನೋಡಿ ಮೆಟ್ಲು ಹತ್ಕೊಂಡು ಹೋಗಬೇಕು. ಬಟ್ ಮೆಟ್ಲು ವಯಸ್ಸಾದವ್ರಿಗೆ ತುಂಬಾ ಒಳ್ಳೆ ಇದು ಮಾಡಿದ್ದಾರೆ. ಬಿಕಾಸ್ ಅಲ್ಲಿ ಎಸ್ಕಲೇಟರ್ ಇದೆ ಮತ್ತು ಲಿಫ್ಟು ಇದೆ. ಸೊ ಹತ್ಕೊಂಡು ಅದ್ರ ಮೇಲೆ ಬರಬಹುದು. ಕಷ್ಟ ಹೇಗಪ್ಪ ಹತ್ತೋದು ಅಂದ್ಕೊಳ್ಳೋಷ್ಟರಲ್ಲಿ ಟೆಕ್ನಾಲಜಿ ತುಂಬ ಇಂಪ್ರೂವ್ಮೆಂಟ್ ಆಗೋಗಿದೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಫೆಸಿಲಿಟಿ ಬೇರೆ ದೇವಸ್ಥಾನಗಳಲ್ಲೂ ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ. ಬಿಕಾಸ್ ಏಜ್ ಆದವ್ರಿಗೆ, ಎಷ್ಟೋ ಜನಕ್ಕೆ, ನಮಗೆ ಆಗಲಿ, ಮಕ್ಕಳನ್ನ ಎತ್ಕೊಂಡು ಮೆಟ್ಲಾಗ್ತದೆ ತುಂಬಾ ಕಷ್ಟ ಆಗುತ್ತೆ. ಸೊ ಈ ಥರ ಎಸ್ಕಲೇಟರು ಇಲ್ಲ ಲಿಫ್ಟ್ ಅವಶ್ಯಕತೆ ಇದ್ದಾಗ ತುಂಬಾ ಯೂಸ್ಫುಲ್ ಆಗುತ್ತೆ ಅನಿಸುತ್ತೆ. ನೋಡಿ ಸ್ಟ್ಯಾಚ್ಯೂ ಎಷ್ಟು ಚೆನ್ನಾಗಿದೆ. ಸಾರಿ, ಇದು ಬುದ್ಧ ಸ್ಟ್ಯಾಚ್ಯೂ ಅಲ್ಲ, ಶಂಕರಾಚಾರ್ಯರ ಸ್ಟ್ಯಾಚ್ಯೂ. ಮಿಸ್ ಆಗಿ ಹೇಳ್ಬಿಟ್ಟೆ ಬುದ್ಧ ಸ್ಟ್ಯಾಚ್ಯೂ ಅಂತ ಹೇಳಿ. ಶಂಕರಾಚಾರ್ಯರು ನಮ್ಮ ಗುರುಗಳು. ಸೊ ಅವರು ನಿರ್ಮಾಣ ಮಾಡಿರುವಂತಹ ಒಂದು ಮಂದಿರ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು. ಸೊ ನಮ್ಮ ಗುರುಗಳ ಸ್ಟ್ಯಾಚ್ಯೂವನ್ನು ಇಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಆ್ಯಂಡ್ ಇಲ್ಲಿಂದ ವ್ಯೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಶೃಂಗೇರಿ ದೇವಸ್ಥಾನದ ನಿಯರ್ ವ್ಯೂ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ನೋಡ್ತಿದ್ದೀರಾ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ದೇವಸ್ಥಾನನ ಹುಡುಕ್ತಿದೆ ಎಲ್ಲಿದೆ ಅಂತ ಹೇಳಿ. ಸೊ ಅಲ್ಲಿ ಮಿಡಲಲ್ಲಿ ಕಾಣ್ತಿದೆ ನೋಡಿ, ಅದೇ ದೇವಸ್ಥಾನ. ಸೊ ದೇವಸ್ಥಾನದ ಸುತ್ತಮುತ್ತ ಏರಿಯಾಗಳು ಸೊ ಫುಲ್ಲು ಹಸಿರಿದೆ. ಸೊ ಅಷ್ಟು ಮನೆಗಳು ಸಹ ಕಾಣೋದಿಲ್ಲ. ತುಂಬಾ ಚೆನ್ನಾಗಿತ್ತು ವ್ಯೂ, ತಂಪಾದ ಗಾಳಿ ಇತ್ತು. ಬಟ್ ಸ್ವಲ್ಪ ಬಿಸಿಲಿರೋದ್ರಿಂದ ಅಷ್ಟು ಇರೋದಕ್ಕಾಗಲಿಲ್ಲ ನಮಗೆ. ಸೊ ನೋಡಿಕೊಂಡು ನಾವು ನೆಕ್ಸ್ಟ್ ನಮ್ಮ ಬೇರೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಇದು ಸದ್ಯಕ್ಕೆ ಶಂಕರಾಚಾರ್ಯರ ಸ್ಟ್ಯಾಚ್ಯೂಗೆ ನಾವು ಬಂದಿದ್ದೀವಿ. ಸೊ ನೀವು ಸಹ ನೋಡಿ ಎಂಜಾಯ್ ಮಾಡಿ. ಸೊ ನೀವು ಶೃಂಗೇರಿಗೆ ಬಂದರೆ ದೇವಸ್ಥಾನದ ಸುತ್ತಮುತ್ತ ಇರುವ ಕೆಲವೊಂದು ಪ್ಲೇಸ್ಗಳು, ವಿಸಿಟ್ ಮಾಡೋ ಪ್ಲೇಸ್ಗಳು ಸಹ ನೀವು ಮಾಡಿ ಅಂತ ಹೇಳಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ಪ್ಲೇಸು ಅಂತ ಹೇಳಿ. ಸೊ 7 to 8 ಕಿಲೋಮೀಟರಲ್ಲಿ ಆ ನದಿ ಇದೆ. ಸೊ ಹೋಗಬಹುದು. ಆ್ಯಂಡ್ ಆಲ್ಸೋ ಈ ಸ್ಟ್ಯಾಚ್ಯೂನು ಮಿಸ್ ಮಾಡಬೇಡಿ. ಸ್ಟ್ಯಾಚ್ಯೂಗೆ ಬನ್ನಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ತುಂಬ ಅದ್ಭುತವಾದ ಒಂದು ವ್ಯೂ ಸಿಗುತ್ತೆ ಅಂತಲೇ ಹೇಳಬಹುದು. ಆ್ಯಂಡ್ ನಮ್ಮ ಜೊತೆ ನಿಂತ್ಕೊಂಡು ಫೋಟೋ ತೆಗಿತೀನಿ ಅಂತ ಹೇಳಿದ್ರೆ ಅವಳು, ಇಲ್ಲ ನಾನು ಶಂಕರಾಚಾರ್ಯಗಳು ಗುರುಗಳು ಹೇಗೆ ಕೂತಿದ್ದಾರೆ ಅದೇ ಥರ ಕೂತ್ಕೊಂಡು ನಾನು ಫೋಟೋ ಇಡ್ಸ್ಕೊತೀನಿ ಅಂತೇಳಿ ಅದೇ ಥರ ಕೂತ್ಕೊಂಡಿದ್ಲು. ಸೊ ಅದಕ್ಕೋಸ್ಕರ ಹಾಗೆ ಕೂತ್ಕೊಂಡು ಒಂದು ಫೋಟೋ ಹಿಡಿದ್ವಿ. ಸೊ ನೋಡಿ ಟೋಟಲ್ ಆಗಿ ವ್ಯೂ ಈ ಥರ ಇದೆ. ತುಂಬಾ ಚೆನ್ನಾಗಿತ್ತು. ಸೊ ನೀವು ಎಂಜಾಯ್ ಮಾಡ್ತಿದ್ದೀರಾ ಅನಿಸುತ್ತೆ. ಆ್ಯಂಡ್ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋಸು. ಸೊ ಕಂಟಿನ್ಯೂಸ್ ನಾನು ಟ್ರಾವೆಲಿಂಗ್ ಲಾಂಗ್ ಅಂದರೆ ಧರ್ಮಸ್ಥಳದಿಂದ ಹಿಡಿದು ನಾವು ಯಾವ್ಯಾವ ಪ್ಲೇಸ್ಗೆ ವಿಸಿಟ್ ಮಾಡಿದ್ದೀವಿ ನಿಮಗೂ ಸಹ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಲಾಗ್ ಅಪ್ಲೋಡ್ ಮಾಡ್ತಾ ಹೋಗಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ಇದೆ, ಅದನ್ನು ಸಹ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಗೆ ವಿಡಿಯೋ ತುಂಬ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಪ್ಲೀಸ್ ಸಪೋರ್ಟ್ ಹೀಗೆ ಮಾಡ್ತಾ ಇರಿ. ಆ್ಯಂಡ್ ನಿಮ್ಮ ಕಮೆಂಟ್ಗಳು ನಂಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಏನಾದರೂ ತಿದ್ಕೊಳ್ಳೋಕ್ಕಾಗಿರ್ಬೋದು, ಬೇರೆ ಬೇರೆ ವೀಡಿಯೋ ಮಾಡೋದಕ್ಕಾಗಿರ್ಬೋದು, ಆ್ಯಂಡ್ ಕಂಟೆಂಟ್ನ ಕ್ರಿಯೇಟ್ ಮಾಡೋದಕ್ಕೆ ನಂಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಫಾಲೋ ಮಾಡಿ. ಇನ್ನಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಸಹ ಕಮೆಂಟ್ ಮಾಡಿ ತಿಳಿಸಿ. ಆ ಥರ ವೀಡಿಯೋ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಬಿಕಾಸ್ ಮಗುನ ಕಟ್ಕೊಂಡು ವಿಡಿಯೋ ಮಾಡೋದಾಗಿರ್ಬೋದು, ಎಡಿಟಿಂಗ್ ಮಾಡೋದಾಗಿರ್ಬೋದು, ಬಟ್ ತುಂಬಾ ಕಷ್ಟ, ಅದು ಹೇಳೋದಕ್ಕಾಗೋದಿಲ್ಲ ನಾನು. ಬಟ್ ಅಷ್ಟು ಪ್ರಯತ್ನ ಪಟ್ಟು ನಾನು ಮಾಡ್ತಾ ಇದ್ದೀನಿ. ಬಿಕಾಸ್ ನಂದು ಒಂದು ಆಸೆ, ಒಂದು ಗೋಲ್ ಇದೆ, ಇದರಲ್ಲಿ ರೀಚ್ ಆಗಬೇಕು, ಏನೋ ಒಂದು ಮಾಡಬೇಕು ಅನ್ನೋ ನನಗೆ ಆಸೆ ಇದೆ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟು. ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಮುಖಾಂತರ ಏನಾದರೂ
ತಿಳಿಸಿ ಆ್ಯಂಡ್ ಯಾವ್ಯಾವ ಕಂಟೆಂಟ್ ಬೇಕು ಅಂತ ಹೇಳಿ ತಿಳಿಸಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿ ಬೇರೊಂದು ವ್ಲಾಗ್ ಜೊತೆಗೆ ಬರ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ಎಲ್ರಿಗೂ ಟಾಟಾ, ಬಾಯ್ ಬಾಯ್, ಸಿ ಯು.